ನಾನೇ ಎದುರೋಗ್ಬಿಟ್ಟಿದೆ. ಅವರೇ ಕಿರ್ಸ್ತಾ ನನ್ನ ಪೆನ್ ನೋಡಿದೆ ತಗೊಳ್ಳೋಣ ಅಂತ. ಹಲೋ ತಲೆ ತಿರ್ಕದೆ. ಮತ್ತೆ ಇವತ್ತಿಂದ ಆಲ್ಮೋಸ್ಟ್ ನಾನೊಂದು 5 hours ಬಸ್ ಜರ್ನಿ ಮಾಡಿದೆ. ಆ ಬಸ್ ಜರ್ನಿ ನಾನು ಒಂದು ಅಬ್ಸರ್ವ್ ಮಾಡಿದ್ದು, ಯಾಸಿ ವರ್ಲ್ಡ್ ರಿಸರ್ಚ್ ಆ್ಯಂಡ್ ರೆಸ್ಕ್ಯೂ ಎಂದಡಪ್ಪ. ಹಾಂ, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪವನ್ ಪವು ಕನ್ನಡ ಯೂಟ್ಯೂಬ್ ಚಾನಲ್. ಅಬುದಾಬಿಲಿದ್ದೀನಿ. ಅಬುದಾಬಿಲಿ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೀ ವರ್ಲ್ಡ್ ಇಲ್ಲಿದ್ದೀನಿ. ಯಾಸ್ ಸೀ ಗೈಸ್, ಈ ದುಬೈ ಬಿಸಿಲಿದೆಯಲ್ಲ 50 ಹತ್ತತ್ರ ರೀಚ್ ಆಗಿಬಿಟ್ಟಿದೆ. ನಮ್ಮ ಗೋಪುರನೇ ಬ್ಲರ್ ಆಗ್ತಾಯಿದೆ ಆ ಬಿಸಿ ಹಬೆಗೆ, ಆಗ್ತಾಯಿಲ್ಲ ಇಲ್ಲಿ. ಗೈಸ್, ಇವಾಗ ಸೀ ವರ್ಲ್ಡ್ ಅಬುದಾಬಿ ಎಂಟ್ರಿ ಆಗ್ತಾಯಿದ್ದೀವಿ. ಎಂಟ್ರೆನ್ಸ್ ಈ ರೇಂಜಿಗೆ ಮಾಡಿದ್ದಾರೆ. ಇಲ್ಲಿ ಬ್ಯಾಗ್ ಚೆಕ್ ಎಲ್ಲ ಮಾಡ್ತಾರೆ. ಬ್ಯಾಗ್ ಚೆಕಿಂಗ್ ಮುಗಿಸ್ಕೊಂಡು ಹೊರಗಡೆ. ಇದೆಲ್ಲ ಮ್ಯಾನ್ ಮೇಡ್ ಗೈಸ್. ನೋಡಿದ್ರೆ ಇಲ್ಲಿ ಅಂತೂ 12 ಸಮಥಿಂಗ್ ಎಷ್ಟೋ 12 ಕಿಲೋಮೀಟರ್ಸ್ 30 ಕಿಲೋಮೀಟರ್ಸ್ ಫುಲ್ ಎತ್ತರನೇ ನಿಮಗೆ ಆರ್ಟಿಫಿಷಿಯಲ್ ಸೀ ಮಾಡಿದ್ದಾರೆ ಗೈಸ್. ಇವಾಗ ಸೀ ವರ್ಲ್ಡ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ವೆಲ್ಕಮ್ ಟು ಒನ್ ಓಷನ್ ಅಡ್ವೆಂಚರ್. ಇಲ್ಲಿ ಫೋಟೋ ತೊಗೊತೀರಾ ಅಂದರು. ನಾನು ಫ್ರೀ ಅಂತ ಕೇಳಿದೆ, ಅವ್ರು ಇಲ್ಲ ಅಂದ್ಬಿಟ್ರು. ಕಾಸು ಕೊಟ್ಟು ಎಲ್ಲ ಮಾಡ್ಸೋಕ್ಕಾಗುತ್ತಾ ಗೈಸ್? ಕಾಸು ಕೊಟ್ಟು ಎಲ್ಲ ಮಾಡಿಸ್ಬಾರ್ದು. ಏನು ಮಾಡಿಸ್ಬೇಕು ಅದನ್ನೇ ಮಾಡಿಸ್ಬೇಕು. ಇಲ್ಲೆಲ್ಲ ದುಬೈ ಶೇಕ್ಸು ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಅಲ್ಲ, ಅವರಿರೋ ಜಾಗಕ್ಕೆ ನಾವು ಬಂದಿದ್ದೀವಿ. ನಾನು ನೋಡಿ ಅವ್ರನ್ನೇ ಬಂದ್ಬಿಟ್ಟಿದ್ದಾರೆ ಅಂತ ಇದ್ದೀನಿ. ಅವ್ರ ಜಾಗಕ್ಕೆ ನಾವು ಬಂದಿದ್ದೀವಿ. ಗೈಸ್, ಇದೇನೋ ಸ್ಯಾಂಡ್ ಅಂತ ಅಂದ್ಕೊಂಡ್ರಾ? ಸ್ಯಾಂಡ್ ಅಲ್ಲ ಗೈಸ್, ಇದು ಸೀಮೆಂಟಲ್ಲೇ ಸೇಮ್ ಸ್ಯಾಂಡ್ ಮಾಡ್ದಂಗೆ ಮಾಡೋರು. ಪ್ಲೀಸ್, ಏನೋ ಬೇರೆ ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದೀನಿ ಅನ್ನೋ ಥರ ಅನಿಸ್ತಾ ಇದೆ. ಓ ಗೈಸ್, ಇಲ್ಲಿ ನೋಡಿ, ಲ್ಯಾಂಡ್ ವಾಶ್ ನೋಡಿ ಯಾವ ಥರ ಇದೆ. ಇದು ಡಸ್ಟ್ಬಿನಾ? ಓಹೋ, ವಾಟರ್ ಬಾಟ್ಲ್ ಹಾಕಿ ನಾನು ಹಿಂಸೆ ಕೊಡ್ತಾ ಇದ್ದೀನಿ. ಮೀನ್ಗೆ ಬಾಲ ಎಷ್ಟುದಾದ ನೋಡಪ್ಪ. in my bag. Huh? ಅಯ್ಯೋ, ನಿಮ್ಮ ಇದ್ರಲ್ಲಿ ಸ್ಪೈಡರ್ ಐತಂತೆ, ಅದಕ್ಕೆ. ಯು ಮೇಡ್ ಮಿ 1 second ಸ್ಟನ್. ನಾನೇ ಎದುರೋಗ್ಬಿಟ್ಟಿದೆ. ನಾನು ನೋಡ್ಕೊಂಡು ಏನೋ ಕಿರ್ಸ್ತವ್ರೆ. ಯಪ್ಪ, ಅವರೇ, ನನಗೆ ಭಯನೇ ಆಗೋಯ್ತು. ಅವರೇ ಕಿರ್ಸ್ತವ್ರೆ. ನನಗೇನಪ್ಪ ಇದು, ನನ್ನ ಬ್ಯಾಗಲ್ಲಿ ಏನೋ ಬಂದ್ಬಿಡ್ತಾ ಮೀನು ಗೀನು ಎಗ್ರಿ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಯಪ್ಪ ನೋಡ್ರಿ, ನಮ್ಮ ದೊಡ್ಡಪ್ಪ ಶರ್ಟ್ ಮೇಲೆ ಒಂದು ಚಿಕ್ಕ ಸ್ಪೈಡರ್ ಇತ್ತು, ಅದಕ್ಕೆ ಅವ್ರು ಎದುರ್ಕೋತಾವ್ರು. ಇಷ್ಟು ದೊಡ್ಡ ದೊಡ್ಡ ಫಿಶ್ನಲ್ಲಿ ಅವ್ರು ಸಾಕವ್ರೆ. ಯಪ್ಪ ಗೈಸ್, ನಾನೊಂದು ಪೆನ್ ನೋಡಿದೆ ತಗೊಳ್ಳೋಣ ಅಂತ. ರೇಟ್ ನೋಡ್ಬಿಟ್ಟು ಭಯ ಆಗೋಯ್ತು. ಎಷ್ಟಿದೆ ಗೊತ್ತಾಗುತ್ತೆ? 30 AD ಇದೆ ಗೈಸ್. 30 ದಿರಮ್ಸ್ ಇದೆ. 30 ದಿರಮ್ಸ್ ಅಂದರೆ ಎಷ್ಟಾಗುತ್ತೆ ಗೊತ್ತಾ? 690 ರೂಪಾಯಿ. 690 ರೂಪಾಯಿ ಏನೇನೋ ತೊಗೋಬೋದು. ಒಂದು ಪೆನ್ 5 ರೂಪಾಯಿ ಪೆನ್ನು. ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಸೌಂಡ್ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ, ಕೇಳಿಸ್ತಾ ಇರ್ಬೋದು. ಅದೇ ಜಾಸ್ತಿ ಕೇಳಿಸ್ತಾ ಇರುತ್ತೆ. ಆ ಸೌಂಡ್ ಜೊತೆ ನಾವಿಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಸೂಪರ್. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ ಈ ಥರ ಯಾವುದೋ ಈಜಿಪ್ಟ್ಗೋ ಏನೋ ಹೋದಂಗೆ ಅನಿಸ್ತಾ ಇದ್ದಪ್ಪ. ಏನೋ ನಹಾಮ್ ಥಿಯೇಟ್ರ್ ಅಂತ ಗೈಸ್ ಇದು. ಹಾಂ, ಯೂಟ್ಯೂಬ್. ಹಾಂ, ಯೂಟ್ಯೂಬ್ ನನ್ನ ಚಾನಲ್ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಕೊಡಿ. ಇಲ್ಲಿ ದೊಡ್ಡ ಟನಲ್ ಒನ್ ಓಷನ್ ಅಂತ. ಈ ಕಡೆ ವಾವ್, ನನಗಂತೂ ಎದುರುಗಡೆ ನೋಡೋಕೆ ಹೆಂಗೆ ಕಾಣಿಸ್ತಿದೆ ಗೊತ್ತಾ? ಥ್ಯಾಂಕ್ ಯು ವೆರಿ ಮಚ್.
ಗೈಸ್ ನೋಡಿ ಸ್ಕೂಬಾ ಡೈವರ್ಸು ಏನಾದ್ರು ಒಳಗಡೆ ರಿಪೇರಿ ಕ್ಲೀನಿಂಗು ಆ ಥರ ಇದ್ರೆ ಈ ಥರ ಮಾಡ್ತಾ ಇರ್ತಾರೆ. ಹಲೋ ನಾಯಿ ಮಾಡ್ತಾರ ಆಯ್. Say hi to Indians. Hi future himself. Bye bye. ಗೈಸ್ ನಾನೇನು ಸ್ವರ್ಗದಲ್ಲಿದ್ದೀನ ಏನಂತ ನನಗೆ ಗೊತ್ತಾಗ್ತಾಯಿಲ್ಲ. ನನಗಂತೂ ತಲೆ ತಿರ್ತಾ ಇದೆ ಗೈಸ್ ನೋಡ್ಬಿಟ್ಟು. ನೋಡಿ ಹಾಂ ಅರ್ಥ ಥರ ನೋಡಿ ಗೈಸ್ ಹೆಂಗೆ ಮಾಡಿದ್ದಾರೆ. ಅದ್ರ ರೊಟೇಟ್ ಆಗ್ತಾ ಇದೆ. ಕ್ರೇಜಿ ಕ್ರೇಜಿ ಆಗಿದೆ. Okay, thank you. Yeah. Wait, are you a YouTuber? Yeah. Wait, I'm hi to your YouTube channel. Wait, I'm famous. Hi to your YouTube channel. Wait, I'm famous. Say subscriber to subscribe my channel. Subscribe. Everyone, subscribe to that channel right now. Thank you. Subscribe. And yeah. Make sure you do a big for the YouTube. Do this, Numa. Thank you. Bye. ನಾನು ಕರೆಕ್ಟಾಗಿ ಬರೋಲ್ಲ ಮಾಡೋಕ್ಕೆ. ಅಲ್ಲ ಸುಮ್ಮನೆ ಇಟ್ಕೊಳ್ಳಿ ಸರ್. ಸರಿ. Subscribe. Wait, I'm gonna subscribe to you as well. Subscribe me. I never subscribed yet. I'm gonna subscribe. When it loads, I will subscribe. Yeah, this channel. Okay, I'll take a screenshot. Thank you. What's your YouTube? Yes, we're famous. I'll send that. ಗೈಸ್ ಆಮೇಲೆ ಇನ್ನೊಂದೇನೋ ಹೇಳೋಣ ಅಂದ್ಕೊಂಡೆ ನಿಮಗೆ. ನಿನ್ನೆ ಮತ್ತು ಇವತ್ತಿಂದ ಆಲ್ಮೋಸ್ಟ್ ನಾನೊಂದು 5 hours ಬಸ್ ಜರ್ನಿ ಮಾಡಿದೆ. ಆ ಬಸ್ ಜರ್ನಿ ನಾನು ಒಂದು ಅಬ್ಸರ್ವ್ ಮಾಡಿದ್ದು, ಒಂದೇ ಒಂದು ಹಾರ್ನ್ ಮಾಡಿಲ್ಲ ಗೈಸ್. ನಾನು ಒಂದೇ ಒಂದು ಹಾರ್ನ್ ಸೌಂಡು 2 days ನಾನು ದುಬೈಲಿ ಏನಿದ್ದೀನಿ ಕೇಳೇ ಇಲ್ಲ. ನಾನು ನಮ್ಮಲ್ಲಿ ಆಗ್ಬಿಟ್ಟಿದ್ರೆ ಹಾರನ್ನು ಒತ್ತಿಡ್ಕೊಂಡ್ಬಿಡ್ತಾರೆ. ಏನೋ ಒಂಥರ ನೋಡಿ ಇವಾಗ ಡಿಸಿಪ್ಲಿನ್. ಆಮೇಲೆ ಆ ಟ್ರ್ಯಾಕ್ ಅವ್ರು ಹೋಗೋ ಜಾಗನೂ ಅಷ್ಟೇ, ಲೈಕ್ ಅವ್ರು ಒಂದೇ ಲೈನಲ್ಲಿ ಹೋಗ್ತಾ ಇದ್ದಾರೆ ಅಂತ ಒಂದೇ ಲೈನ್ನೇ ಮೇಂಟೈನ್ ಮಾಡ್ತಾರೆ. ಅದು ಬಿಟ್ಬಿಟ್ಟು ಹಿಂಗೆ ಅಡ್ಡ ದಿಡ್ಡಿ ಜಿಗ್ಜಾಗ್ ಡ್ರೈವಿಂಗ್ ಮಾಡಲ್ಲ, ಆನ್ ಮಾಡಲ್ಲ. ಗಾಡಿ ಎಷ್ಟೇ ಫಾಸ್ಟಾಗಿ ಬರಲಿ ಅಲ್ಲಿ ಸ್ಪೀಡ್ ಲಿಮಿಟ್ ಅಷ್ಟೇ 80-100 ಒಳಗಡೆನೇ ಇರುತ್ತೆ. ಸಿಕ್ತು ರೋಡ್ ಅಂದ್ಬಿಟ್ಟು ಹೋಗಲ್ಲ. ಆಮೇಲೆ ಹಂಪ್ಸ್ ಇಲ್ಲ ಇಲ್ಲಿ. ಇದು ಡಾಲ್ಫಿನ್ಸು ಗೈಸ್, ಇದು ಡಾಲ್ಫಿನ್ಸ್ಗೆ ಫೀಡ್ ಮಾಡ್ತಾರೆ ನೋಡಿ. ಸೊ ಡಾಲ್ಫಿನ್ ಶೋನು ಇರುತ್ತೆ ಗೈಸ್, ಬಟ್ ಟೈಮಿಂಗ್ಸ್ ಗೊತ್ತಿಲ್ಲ. ಅದನ್ನು ತಿಳ್ಕೊಂಡು ಅದನ್ನು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ.